ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಸೊ ಯೂಶ್ವಲಿ ಎಷ್ಟೊಂದು ಮಂದಿ ಹುಡುಗಿಯರಿಗಾಗಲಿ ಅಥವಾ ಮದುವೆ ಆದವರಿಗೆ ಆಗಲಿ ಸ್ಯಾರಿ ಈಗೂ ಉಟ್ಕೊಳಕ್ಕೆ ಬರ್ತಿರೋಂಗಿಲ್ಲ. ನನಗಾದ್ರೂ ಸ್ಯಾರಿ ಉಟ್ಕೋಬೇಕಾದ್ರೆ ಕಷ್ಟ ಆಗೇ ಆಗ್ತೈತಿ. ಸೊ ನಾನು ಎಷ್ಟೊಂದು ಮಂದಿಗೆ ಸ್ಯಾರಿ ಡ್ರೇಪ್ ಮಾಡಿದ್ರೆ ಮಾಡಿಬಿಡ್ತೀನಿ, ಬಟ್ ನನಗೆ ಉಟ್ಕೋಬೇಕಾದ್ರೆ ನನಗೂ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಸೊ ಬಿಫೋರೇ ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡ್ರೆ ನಮಗೆ ಆ ಕಷ್ಟ ಆಗೋದಿಲ್ಲ. ಸೊ ಅದನ್ನು ನಾವು ಹೆಂಗೆ ಈಸಿಯಾಗಿ ಮನೆ ಒಳಗೆ ಮಾಡ್ಕೋಬೇಕನ್ನೋದು ನಾನು ಇವತ್ತು ಈ ವಿಡಿಯೋದೊಳಗೆ ತೋರಿಸ್ತೀನಿ. ಸೊ ನೋಡೋಣ ಬರ್ರಿ. ನನ್ನ ಸ್ಯಾರಿ, ಈ ಸ್ಯಾರಿನ ವಿದೌಟ್ ಐರನ್ನಿಂಗ್ ಯಾವ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಯಾವಾಗಲೂ ಏನು ಮಾಡಬೇಕಂದ್ರೆ ಶರಗ್ ಏನಿರ್ತದಲ್ಲ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಯಾಕಂದರೆ ಎಷ್ಟೊಂದು ಜನ ಏನು ಮಾಡಿಬಿಡ್ತಾರೆ, ಉಲ್ಟಾ ಮಾಡಿಬಿಡ್ತಾರೆ. ಇದನ್ನು ಮೇಲ್ ಮಾಡಿ ಆಮೇಲೆ ಹಾಕೋಬೇಕಾದ್ರೆ ಅಯ್ಯೋ ನಾವು ಉಲ್ಟಾ ಪಿನ್ ಹಚ್ಕೊಂಡ್ಬಿಟ್ಟಿನಲ್ಲ ಅಂತೇಳಿ ಡಿಸಪಾಯಿಂಟ್ಮೆಂಟ್ ಆಗ್ತಾರೆ. ಸೊ ಫಸ್ಟಿಗೆ ನೋಡ್ಕೊಂಡ್ಬಿಡ್ಬೇಕು. ಫಾಲ್ ಏರಿಯಾ ಏನಿರುತ್ತಲ್ಲ ಅದು ಯಾವಾಗಲೂ ಕೆಳಗಿರಬೇಕು. ಐಡಿಯಾ ಬರುತ್ತೆ. ಈ ಪಾರ್ಟ್ ಮೇಲ್ ಬರುತ್ತೆ, ಈ ಪಾರ್ಟ್ ಕೆಳಗೆ ಬರುತ್ತೆ ಅನ್ನೋದು ನಮಗೆ ಐಡಿಯಾ ಬರುತ್ತೆ. ಈ ಪೋರ್ಷನ್ ಇರುತ್ತಲ್ಲ ಶರಗಿಂದ, ಇದನ್ನು ಫಸ್ಟ್ ಇಷ್ಟು ನಮಗೆ ಬೇಕು. ಇಷ್ಟು ಅಗಲ ನಮಗೆ ಬೇಕಂದ್ರೆ ಆ ಪಾರ್ಟ್ ಬಿಟ್ಟು ಇಷ್ಟು ಪಾರ್ಟ್, ಫಾರ್ ಎಕ್ಸಾಂಪಲ್ ನಾನು ಇಷ್ಟೊಂದು ಲೈನ್ ಹಾಕ್ಕೊಂಡೆ, ಇಷ್ಟು ಈ ಪಾರ್ಟ್ ಬಿಟ್ಟು ಇದನ್ನು ಉಲ್ಟಾ ಮಾಡಿಕೊಂಡು ಮಡ್ಚ್ಕೋಬೇಕು. ಎಲ್ಲಿ ತನಕ ಮಡ್ಚ್ಕೋಬೇಕಂತಂದ್ರೆ ಈ ಏನು ಪಾರ್ಟ್ ನನಗಿಷ್ಟು ಶರಕ್ ಬೇಕಂತ ನಾನು ಅಂದ್ಕೊಂಡಿನಲ್ಲ ಅಲ್ಲಿ ತನಕ ನಾವು ಹಾಕೋಬೇಕು. ಇಷ್ಟು ಹಾಕ್ಕೊಂಡಿಂದ ಇದನ್ನು ಹಾಗೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಎಲ್ಲಿಗೆ ನಾನು ಎಲ್ಲಿ ಎಂಡ್ ಮಾಡಿದ್ನಲ್ಲ ಅಲ್ಲಿಗೆ ನಮ್ಮದು ಶರಗ ಪಾರ್ಟ್ ಅದು ಅಷ್ಟೇ ಇರಬೇಕು, ಉಳ್ಕಿದ ಪಾರ್ಟ್ ಅಷ್ಟೇ ನಾವು ಫೋಲ್ಡ್ ಮಾಡ್ಕೋಬೇಕು. ಸೊ ನಾನು ಈ ಪಾರ್ಟ್ ಫೋಲ್ಡ್ ಮಾಡ್ಕೊಂಡಿನಿ. ಎವ್ರಿ ಫೋಲ್ಡ್ ಬಂದಾಗ ನಾವು ನೀಟಾಗಿ ತಿದ್ಕೋಬೇಕು. ಈ ಥರ ತಿದ್ಕೊಳ್ಳೋದ್ರಿಂದ ಏನಾಗ್ತೈತಿ, ಕೈಯಿಂದನೇ ಲೈಟಾಗಿ ಐರನಿಂಗ್ ಮಾಡ್ದಂಗೆ ಆಗ್ತೈತಿ. ಸೊ ನಿಮ್ಗೆ ಐರನ್ ಬಾಕ್ಸ್ ಬೇಕಾ ಅಂತೇನಿಲ್ಲ, ವಿದೌಟ್ ಐರನ್ ಬಾಕ್ಸ್ನಿಂದನೂ ಮಾಡ್ಬೋದು. ಸೊ ಇನ್ನೊಂದು ಮಡಕಿ ಮಾಡ್ಕೊಳತ್ತೀನಿ. ದಿಸ್ ಈಸ್ ಲಾಸ್ಟ್ ಒನ್. ಇಷ್ಟು ಈ ಪೋರ್ಷನ್ ಎಲ್ಲ ಒಳಗೆ ಹೋಗ್ಬಿಡ್ತೈತಿ, ಈ ನೆರಿಗೆ ಮಾತ್ರ ಹೊರಗೆ ಬರ್ತೈತಿ. ಸೊ ನಾನೇನು ಫೋಲ್ಡಿಂಗ್ ಮಾಡಿಲ್ಲ, ಇದು ಜಸ್ಟ್ ತಿದ್ಕೊಳ್ಳೋದಕ್ಕೋಸ್ಕರ ಮಾತ್ರ ಈ ಥರ ಮಾಡ್ಕೊಂಡಿದ್ದೆ. ಇದನ್ನೇನು ಮಾಡಿಬಿಡ್ಬೇಕು, ಬಿಚ್ಕೊಂಡ್ಬಿಡ್ಬೇಕು. ಈ ಥರ ಲೈನ್ಸ್ ಬಂದಿರ್ತಾವೆ, ಆ ಲೈನ್ಸ್ ಇಂದ ನಾವು ಫಸ್ಟ್ ಹಿಂಗೆ ಇಟ್ಟಿರ್ತಲ್ಲ ಅದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಈ ಥರ ಈಸಿಯಾಗಿ ನಾವು ಫೋಲ್ಡ್ ಮಾಡ್ಕೊಂತ ಹೋಗ್ಬೇಕು. ಇಷ್ಟು ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಟೈಮ್ ಒಳಗೆ ವಿದಿನ್ ಮಿನಿಟ್ ಒಳಗೆ ನಾವು ಪ್ಲೇಟ್ಸ್ ಮಾಡ್ಕೊಂಡ್ಬಿಡ್ಬೋದು. ಎಷ್ಟೊಂದು ಜನಕ್ಕೆ ಪ್ಲೇಟ್ಸೇ ಮಾಡೋಕ್ಕೆ ಬರೋಂಗಿಲ್ಲ ಮೇಜರ್. ಈ ಥರ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಆವಾಗ ವಿತ್ ದ ಹೆಲ್ಪ್ ಆಫ್ ಎನಿ ಟೇಬಲ್ ಆರ್ ಎಲ್ಸ್ ಚೇರ್ ಇದ್ರೂ ನಡೀತೈತಿ. ಅದಕ್ಕೆ ಈ ಥರ ಆದಂಥ ಒಂದು ಕ್ಲಿಪ್ ಮನೆ ಒಳಗೆ ಬಟ್ಟೆ ಹಾರಕ್ಕೆ ಯೂಸ್ ಮಾಡ್ತಾರಲ್ಲ, ಸ್ವಲ್ಪ ಮೇಲೆ ದೊಡ್ಡದಿರ್ಬೇಕು. ಆ ಥರ ಕ್ಲಿಪ್ ಸೆಕ್ಯೂರ್ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ನಾನು ಈ ನೆರಿಗೆಗಳ ಬ್ಯಾಕ್ ಸೈಡ್ ಪಿನ್ ಹಾಕ್ತೀನಿ. ಸೊ ಆಲ್ವೇಸ್ ಈ ಥರದ ಪಿನ್ ಯೂಸ್ ಮಾಡಿರಿ. ಹಿಂದ್ಗಡೆ ಈ ಥರ ಗುಂಡು ಬರುತ್ತಲ್ಲ ಆ ಥರ ಪಿನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಯಾರಿ ಹಾಳಾಗೋದಿಲ್ಲ. ಸೊ ಇವಾಗ ನಾನು ಪಿನ್ ಹಾಕಿದೆ. ಈ ಪಾರ್ಟನ್ನು ವಿತ್ ದ ಹೆಲ್ಪ್ ಆಫ್ ದಿಸ್ ಕ್ಲಿಪ್ ಇಸ್ಕೋತೇನೆ. ಸೊ ಆಮೇಲೆ ನಮ್ಗೆ ಏನಾಗ್ಬಿಡುತ್ತೆ, ಈಸಿ ಆಗಿಬಿಡುತ್ತೆ. ಇನ್ ಕೇಸ್ ಏನು ಟೇಬಲ್ ಇಲ್ಲ, ಚೇರ್ ಇಲ್ಲ, ಏನು ಸಪೋರ್ಟಿಂಗ್ ಇಲ್ಲ ಅಂದರೆ ಯಾರಾದರೂ ನೀವು ಹೆಲ್ಪ್ ಆದರೂ ತೊಗೋಬೋದು ಹಿಡ್ಕೊಳ್ಳೋಕೆ. ಇದನ್ನು ಈ ಥರ ಅಳತೆ ವೈಸ್ ನಮ್ಮ ಹ್ಯಾಂಡಿಂದ ಎಳ್ಕೊಂಡು ನೆರಿಗೆಗಳನ್ನು ತಗೊಂತ ಹೋಗೋದು. ಆಲ್ರೆಡಿ ಕೆಳಗಡೆ ಬಂದುಬಿಟ್ಟಿರ್ತಾವೋ ಅದನ್ನು ನಾವು ಏನು ಮಾಡೋದು, ಡ್ರ್ಯಾಗ್ ಮಾಡಿಕೊಂಡು ಕೂಡಿಸ್ಕೋತ ಹೋಗೋದು ಅಷ್ಟೇ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೀಟಾಗಿ ತಿದ್ಕೊಂಡ್ಬಿಡ್ರಿ ಸ್ಯಾರಿ. ಅಂದ್ರೆ ಏನಾಗ್ತೈತಿ, ನೀಟಾಗಿ ನೆರಿಗೆ ಕೂತ್ಬಿಡ್ತಾವೆ. ಬಟ್ ತಿದ್ಕೊಳ್ಳೋಕ್ಕಿಂತ ಮುಂಚೆಗೆ ಪ್ರಾಪರಾಗಿ ನಮ್ಮ ನೆರಿಗೆಗಳೆಲ್ಲ ಕೂತಾವಿಲ್ಲ ಕರೆಕ್ಟಾಗಿ ಅದನ್ನೊಂದು ಸತಿ ಚೆಕ್ ಮಾಡಿಕೊಂಡೆ ಆಮೇಲೆ ನೀಟಾಗಿ ತಿದ್ಕೊಂಡ್ಬಿಡ್ರಿ. ಇನ್ನು ಇಲ್ಲಿ ಬ್ಯಾಕ್ ಸೈಡ್ ಹಚ್ಚೋಂಗಿಲ್ಲ. ಈ ಮೇಲ್ಗಡೆ ಇದೇನಿರುತ್ತಲ್ಲ ಅದನ್ನು ತೆಗೆದು ಒಳಗಡೆ ಹಚ್ತೀನಿ, ಓನ್ಲಿ ಬಿಕಾಸ್ ಪಿನ್ ಕಾಣಿಸ್ಬಾರ್ದು ಅನ್ನೋ ರೀಸನಿಗೆ. ನೆಕ್ಸ್ಟ್ ಈ ಥರ ಒಳಗೆ ಹಚ್ಕೊಂಡಾಗ ನಮ್ಗೆ ಇಲ್ಲೊಂದು ಪಿನ್ ಹಾಕಿವಿ ಅಂಥೇಳಿ ವಿಸಿಬಲ್ ಆಗೋದಿಲ್ಲ.
ಏನು ಮಾಡಬೇಕು, ಎಲ್ಲಿ ಪಿನ್ ಹಾಕಿರ್ತೀವಲ್ಲ ಆ ಪೋರ್ಷನ್ಗೆ ಮತ್ತೆ ಹಿಂಗಿಟ್ಟು ಕ್ಲಿಪ್ ಹಾಕ್ಕೋಬೇಕು. ಸೇಮ್ ಆ್ಯಸ್ ಯೂಶ್ವಲ್ ಸೇಮ್ ರಿಪೀಟ್ ಮಾಡಬೇಕು. ಸೊ ಇಲ್ಲೇ ನಾವು ಒಳಗಡೆ ಪಿನ್ ಹಚ್ಕೊಂಡಿದ್ವಿ, ಬಟ್ ಇಲ್ಲೇ ಮೇಲ್ಗಡೆನೇ ಪಿನ್ ಹಚ್ಕೊಳ್ಳೋಣ. ವೈ? ಬಿಕಾಸ್ ಈ ಪೋರ್ಷನ್ ಏನಿರುತ್ತಲ್ಲ ಇಲ್ಲಿ ಪಿನ್ ಹಚ್ಕೊಳ್ಳೋದು ಬರುತ್ತೆ. ಸೊ ನಾವು ಎಷ್ಟೊತ್ತಿದ್ರೂ ಅದನ್ನು ತೆಗೆದು ಒಳಗಡೆ ಹಚ್ಕೊಳ್ಬೇಕಾಗಿರುತ್ತೆ. ಸೊ ಹಂಗಾಗಿ ಇದನ್ನೇನು ಒಳಗೆ ಹಚ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮೇಲ್ಗಡೆನೇ ನಾವು ಪಿನ್ ಹಾಕಿ ಇಟ್ಕೊಂಡ್ಬಿಡೋಣ ಅಂತ. ಪೂರ್ತಿ ಕೆಳಗಡೆ ಹಚ್ಕೊಂಡ್ವಿ, ಮಿಡ್ ಒಳಗಡೆ ಹಚ್ಕೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಯಾಕೆ ಹಚ್ಕೊತಿದ್ದೀನಿ ಅಂದ್ರೆ ಇದು ನನ್ನ ಹೈಟಿಗೆ ಕರೆಕ್ಟ್ ಆಗೈತೆ. ಸೊ ನೀವು ನಿಮ್ಮ ಲೆಂತ್ ನೋಡಿಕೊಂಡು ಇಲ್ಲಿಗೆ ಕರೆಕ್ಟ್ ಬಂದ ತಕ್ಷಣ ಅಲ್ಲೊಂದು ಪಿನ್ ಹಾಕೊಂಡ್ಬಿಡಿ. ನೆಕ್ಸ್ಟ್ ನಮ್ದು ಫ್ರಂಟ್ ಪಾರ್ಟ್ ಇಲ್ಲಿಂದ ನೆರಿಗೆಗಳನ್ನು ನಾವು ಅಗಲ ಮಾಡ್ತಾ ಹೋಗಬೇಕು. ಏನು ಮಾಡಬೇಕಂದ್ರೆ ಲೈಟಾಗಿ ಕೈಯಿಂದ ಪುಷ್ ಮಾಡ್ಕೋಬೇಕು. ಆರ್ ಎಲ್ಸ್ ನೀವು ಐರನ್ ಬಾಕ್ಸ್ ಇದ್ರೂ ಐರನ್ನು ಮಾಡ್ಕೋಬೋದು. ಫೈನ್, ಇದನ್ನು ಇಷ್ಟಕ್ಕೆ ಬಿಟ್ಬಿಡೋಣ ಅಂತ. ನೆಕ್ಸ್ಟ್ ಪಾರ್ಟ್ ಏನು ಅಂತ ಹೇಳ್ತೀನಿ ಬರ್ರಿ. ಸೊ ನೆಕ್ಸ್ಟ್ ಪಾರ್ಟ್ ನಾವು ಹೆಂಗೆ ಐಡೆಂಟಿಫೈ ಮಾಡ್ಕೋಬೇಕಂದ್ರೆ ಆಲ್ರೆಡಿ ಇಲ್ಲೇ ನಮ್ಮದು ಪಿನ್ ಇರುತ್ತೆ, ಲೆಂತ್ ನೋಡ್ಕೊಂಡಿರ್ತೀವಿ. ಇದನ್ನು ಬ್ಯಾಕ್ ಸೈಡಿಂದ ತೊಗೊಂಡು ಬಂದು ನಾವು ಎಲ್ಲಿಗೆ ಈ ಪೋರ್ಷನ್ನ ನಾವು ಟಕ್ ಮಾಡ್ತೀವಲ್ಲ ಅಲ್ಲಿ ನಾವು ಒಂದು ಪಿನ್ ಹಾಕೋಬೇಕು. ಸೊ ಇದು ನಾವು ಎಲ್ಲಿ ತನಕ ನಾವು ನೇರ್ಗೆಗಳು ಮಾಡ್ಕೋಬೇಕನ್ನೋ ಐಡೆಂಟಿಫಿಕೇಷನ್ಗೋಸ್ಕರ ಈ ಥರ ಒಂದು ಪಿನ್ ಹಾಕ್ಕೊಂಡು ಐದು ಮಾಡ್ಕೋಬೇಕು. ಫಸ್ಟಿಗೆ ನಾವು ಒಂದು ಸುತ್ತಳತೆ ತೊಗೋಬೇಕಾದ್ರೆ ಹೆಂಗೆ ಮಾಡ್ಬೇಕಂತಂದ್ರೆ, ಇನ್ ಕೇಸ್ ಬೇರೆಯವ್ರಿಗೆ ಮಾಡಬೇಕಂದ್ರೆ ಅದು ಅಳತೆ ತೊಗೊಂಡೇ ಮಾಡಬೇಕಾಗತ್ತೆ. ಬಟ್ ನಿಮಗೆ ನೀವೇ ಮಾಡ್ಕೋಬೇಕಾದ್ರೆ ಸೊ ನೀವೇ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಒಂದು ಪಿನ್ ಹಾಕೊಂಡ್ಬಿಡ್ರಿ. ನೀವು ಇವಾಗ ಸೆಂಟರ್ ಪಾರ್ಟಿಂದ ಸ್ಟಾರ್ಟ್ ಮಾಡ್ತಿದ್ರ. ಸೊ ಇಲ್ಲಿಂದ ಅಗೇನ್ ಎಲ್ಲಿ ಒಂದು ರೌಂಡ್ ಅಪ್ ಆಗ್ತೀವಲ್ಲ ಅಲ್ಲಿಂದ ನಮ್ದು ನೆರಿಗೆಗಳು ಸ್ಟಾರ್ಟ್ ಆಗಬೇಕು. ಸೊ ಅಲ್ಲಿಂದ ನಿಮ್ದು ನೆರಿಗೆಗಳನ್ನು ಹಾಕ್ತಾ ಹೋಗ್ಬೇಕು. ಎಲ್ಲಿ ತನಕ ಹಾಕಬೇಕಂತಂದ್ರೆ ನೀವು ಎಲ್ಲಿ ಪಿನ್ ಹಾಕಿ ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅಲ್ಲಿ ತನಕ ನೆರಿಗೆ ಹಾಕಬೇಕು. ಸೊ ಇಟ್ಸ್ ಅರೌಂಡ್ 7 to 8 ನೆರಿಗೆಗಳು ಬರ್ತಾವೆ. ಅಂದ್ರೆ ಈ ಪ್ಲೇಟ್ಸ್ಗಳು ಆಲ್ಮೋಸ್ಟ್ 7 to 8 ಬರ್ತಾವೆ. ಡಿಪೆಂಡ್ಸ್ ಆನ್ ಪರ್ಸ್ನಾಲಿಟೀಸ್. ದಪ್ಪ ಇತ್ತಂದ್ರೆ ಸ್ವಲ್ಪ ಕಮ್ಮಿ ಬರ್ತಾವೆ, ಭಾಳ ಸ್ಲಿಮ್ ಇದ್ರೆ ಸ್ವಲ್ಪ ಜಾಸ್ತಿ ಬರ್ತಾವೆ. ಸೊ ಇಲ್ಲಿ ನಮ್ಮ ಪಿನ್ ಅದ. ಸೊ ಇಲ್ಲಿಗೆ ನಾನು ಇದನ್ನು ಎಂಡ್ ಮಾಡ್ತೀನಿ. ಮಾಡಿ ಇವುಗಳನ್ನು ಏನು ಮಾಡ್ತೀನಿ, ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು 2 ಪಿನ್ ಹಾಕಿನಿ, ಈ ಕಡೆ ಒಂದು ಅಂದರೆ ನೆರಿಗೆಗಳು ಅಳ್ಳಾಡಬಾರ್ದು ಅಂಥೇಳಿ, ಈಸಿ ಆಗಲಿ, ಫಸ್ಟ್ ಟೈಮ್ ಮಾಡೋರಿಗೂ ಕಲಿಯೋರಿಗೂ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹಾಕಿನಿ. ಸೊ ಇಲ್ಲೊಂದು ನನ್ನ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿಕೊಂಡೆ, ಓನ್ಲಿ ಬಿಕಾಸ್ ಈ ಎಂಡಲ್ಲಿ ಬರುವಂಥ ನೆರಿಗೆಗಳನ್ನು ಪಿನ್ ಮಾಡ್ಕೊಳ್ಳೋಕ್ಕೋಸ್ಕರ. ನೋಡಿರಿ, ಇಷ್ಟೆಲ್ಲ ನೀಟಾಗಿ ನಾವೆಲ್ಲ ನೆರಿಗೆಗಳನ್ನು ಹಿಡಿದು ತೆಗೆದ ಮೇಲೆ ಈ ಎಂಡಿಗೆ ಇನ್ನೊಂದು ಪಿನ್ ಹಚ್ಕೊಂಡ್ಬಿಡ್ತೀನಿ. ಎಷ್ಟೋ ಜನಕ್ಕೆ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡಿದ್ದನ್ನು ಹೆಂಗೆ ಹುಡ್ಕೋಬೇಕಂತ ಗೊತ್ತಾಗಲ್ಲ. ಓನ್ಲಿ ಬಿಕಾಸ್ ಇಲ್ಲಿ ಪಿನ್ ಹಾಕಿರ್ತಾರಲ್ಲ ಆವಾಗ ಸೀರೆ ಮೇಲ್ಗಡೆ ಬಂದಂಗೆ ಆಗ್ಬಿಡ್ತವೆ ಡ್ರೇಪ್ ಮಾಡ್ಕೋಬೇಕಾದ್ರೆ. ಆವಾಗೂ ಕನ್ಫ್ಯೂಷನ್ ಮಾಡ್ಕೊಂಡವ್ರು ನಾನು ಎಷ್ಟೋ ಜನ ನೋಡಿದ್ದೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಬಾಕ್ಸ್ ಫೋಲ್ಡಿಂಗ್ ಮಾಡಿರೋ ಸ್ಯಾರಿನ ಯಾವ ರೀತಿ ಬಿಚ್ಚಿ ಡ್ರೇಪ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಇದು ನೆಕ್ಸ್ಟ್ ಇಲ್ಲೊಂದು ಪಿನ್ ಹಾಕೊಂಡ್ವಿ, ಅಲ್ಲೇ ಎಂಡಿಗೆ ಒಂದೊಂದು ಪಿನ್ ಹಾಕೊಂಡ್ವಿ, ಅಂದರೆ ಹಾಫ್ಗಿಂತ ಒಂದು ಸ್ವಲ್ಪ ಮೇಲೆ ಅಲ್ಲಿ ಇನ್ನೊಂದು ಪಿನ್ನನ್ನು ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ. ಇಷ್ಟು ಹಾಕ್ಕೊಂಡ್ರೆ ಮುಗೀತು, ನಮ್ದೊಂದು ಕೆಳಗಡೆ ನೆರಿಗೆ ಆಗಲಿ ಮೇಲ್ಗಡೆ ನೆರಿಗೆ ಆಗಲಿ ರೆಡಿ ಆಯಿತು. ಬಟ್ ಇದನ್ನು ಬಾಕ್ಸ್ ಫೋಲ್ಡ್ ಯಾವ ರೀತಿ ಮಾಡೋದು ಅಂತ ಇವಾಗ ಹೇಳ್ತೀನಿ ಬರ್ರಿ. ಸೊ ಯೂಶ್ವಲಿ ಬಾಕ್ಸ್ ಫೋಲ್ಡ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಅಗಲ ಇರೋ ಟೇಬಲ್ ಬೇಕು. ಬಟ್ ಪ್ರೆಸೆಂಟ್ ನಾನಿರೋ ನನ್ನ ಮನೆ ಒಳಗೆ ಅಷ್ಟು ಅಗಲ ಇರೋ ಟೇಬಲ್ ಇಲ್ಲ. ಸೊ ನಾನು ಇದ್ರ ಮೇಲೆ ಅಥವಾ ಇದ್ರ ಕೆಳಗಡೆ ನೆಲದ ಮೇಲೆ ಹಾಕಿ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಇನ್ ಕೇಸ್ ನಿಮ್ಮ ಮನೆಯೊಳಗೂ ಆ ಪ್ರಾಬ್ಲಮ್ ಇತ್ತಂತಂದ್ರೆ, ಇನ್ ಕೇಸ್ ನೀವು ಚೇರ್ ಮೇಲೆ ಏನಾದರೂ ಮಾಡಿದ್ರೆ ಕೆಳಗಡೆ ಒಂದು ಚಾಪಿ ಅಥವಾ ಏನಾದರೂ ಹಾಕಿ ನೀವು ಸ್ಯಾರಿನ ಬಾಕ್ಸ್ ಫೋಲ್ಡಿಂಗ್ ಮಾಡ್ಕೋಬೋದು. ಇಲ್ಲಿ ನಾನು ನನ್ನ ಸ್ಯಾರಿ ಏನೈತಲ್ಲ ನೀವು ನೋಡ್ಬೋದು ಪಿನ್ ಹಚ್ಚಿದ್ದು, ಇದು ಆ್ಯಕ್ಚುಲಿ ಸೀದಾ ನಾನು ಇವಾಗ ಉಲ್ಟಾ ಹಾಕೊಂಡೇನು ಸ್ಯಾರಿ ಪೂರ್ತಿ ಎಲ್ಲನೂ. ಮತ್ತು ನೆರಿಗೆಗಳ ಪಾರ್ಟ ಮುಂದೆ ಬಿಟ್ಬಿಡ್ತೀನಿ. ಆಮೇಲೆ ಈ ಕೆಳಗಡೆ ನೆರಿಗೆ ಇರುತ್ತಲ್ಲ ಅದನ್ನು ನೀಟಾಗಿ ಹಾಕೋತೀನಿ. ನೆನಪಿಟ್ಕೋರಿ, ನಾನು ಸೀರೆ ಉಲ್ಟಾ ಇಟ್ಟೀನಿ. ಸೊ ಇವಾಗ ನೀಟಾಗಿ ಎಲ್ಲ ಹಾಕೋಬೇಕು. ಸೊ ಇವಾಗ ನೆರೆಗಳನ್ನು ನೀಟಾಗಿ ಹಾಕ್ಕೊಂಡಿದ್ದ ಈ ಪೋರ್ಷನ್ ಏನಿರುತ್ತಲ್ಲ ನಾವು
ಕೆಳಗಡೆದು ಟಕ್ ಮಾಡ್ಕೊಳ್ಳೋದು ಅದನ್ನು ನೀಟಾಗಿ ಇಲ್ಲಿ ತೊಗೊಂಬಂದು ಹಚ್ಚಬೇಕು. ಸಿ ಆಮೇಲೆ ಮತ್ತೆ ಹಿಂಗೆ ತೊಗೊಂಡು ಬಂದು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಏನಿಲ್ಲ, ನಾನು ಜಸ್ಟ್ ಫಸ್ಟು ಈ ಫೋಲ್ಡ್ನ ಇಲ್ಲಿ ತೊಗೊಂಬಂದು ಈಗ ಜಾಯಿಂಟ್ ಮಾಡಿದೆ, ರಿಮೈನಿಂಗ್ ಪಾರ್ಟ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡೆ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಏನು ಮಾಡಬೇಕಂತಂದ್ರೆ ನಮ್ಮ ಶರಗ ಪಾರ್ಟ್ ಏನಿರುತ್ತಲ್ಲ ಅದನ್ನು ತಗೋಬೇಕು. ಸಿ ಆವಾಗ ನಾವು ಇಲ್ಲಿ ನೆರಿಗೆಗಳ ಮಾಡ್ಕೊಂಡಿದ್ವಲ್ಲ ಆ ಪೋರ್ಷನ್ನ ಅದನ್ನು ಎಷ್ಟು ಅಂದಾಜು ನಮಗೆ ಇಷ್ಟಾದರೂ ಬೇಕಾಗ್ತೈತಿ. ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡಬೇಕಾದ್ರೆ ಇಷ್ಟಾದರೂ ಹೋಗುತ್ತೆ. ಅಷ್ಟು ಪೋರ್ಷನ್ನ ನಾವು ಎಕ್ಸ್ಟ್ರಾ ಇಲ್ಲಿ ಬಿಟ್ಬಿಡೋಣ. ಈ ಪೋರ್ಷನಿಂದ ಬಿಟ್ಟು ಇದನ್ನು ನೀಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಇದೂ ಉಲ್ಟಾನೇ ಐತಿ, ಈ ಪೋರ್ಷನ್ನು ಉಲ್ಟಾನೇ ಐತಿ, ನೆನಪಿನಾಗ ಇಟ್ಕೋರಿ. ಆಮೇಲೆ ನಾನು ಇದನ್ನ ಈ ಕಡೆ ಮೇಲ್ಗಡೆ ತೊಗೊಂಡಾಗ ಅದು ಸೀದಾ ಆಗುತ್ತೆ. ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡ. ನೋಡ್ರಿ ಇಲ್ಲಿ ನಾನು ನೀಟಾಗಿ ಇವನ್ನ ಎಲ್ಲ ಅಗಲ ಮಾಡ್ಕೊಂಡಿನಿ. ಬಟ್ ಇಷ್ಟು ಪಾರ್ಟ್ ನಂದು ಕೆಳಗಡೆ ಏನೋ ಫೋಲ್ಡ್ ಮಾಡ್ಕೊಂಡಿಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಬರುತ್ತೆ. ಅದನ್ನು ನೀವೇನು ಮಾಡಬೇಕು, ನೀಟಾಗಿ ಇಲ್ಲೇ ಮಡ್ಚ್ಕೋಬೇಕು. ಈ ರೀತಿ ನೀಟಾಗಿ ಇಲ್ಲೇ ಫೋಲ್ಡ್ ಮಾಡ್ಕೋಬೇಕು. ಐ ಹೋಪ್ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಈ ಪೋರ್ಷನ್ ಏನಿರುತ್ತಲ್ಲ ಇದನ್ನು ಜಾಸ್ತಿ ಇಷ್ಟು ಅಗಲ ಮಾಡೋಕ್ಕೆ ಹೋಗ್ಬೇಡ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಮ್ಮಿನೇ ಮಾಡ್ಕೊಳ್ರಿ. ಓನ್ಲಿ ಬಿಕಾಸ್ ಆಫ್ ನೀವು ಎಷ್ಟು ಜಾಸ್ತಿ ಅಗಲ ಮಾಡ್ತೀರೋ ಅಷ್ಟು ಬಾಕ್ಸ್ ಫೋಲ್ಡಿಂಗ್ ದೊಡ್ಡದಾಗುತ್ತೆ. ಇಷ್ಟು ಮಾಡ್ಕೊಂಡ್ರೆ ಸಾಕು. ಮಾಡ್ಕೊಂಡಿಂದ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಕಡೆ ಒಂದು ಫೋಲ್ಡಿಂಗು ಆ್ಯಂಡ್ ನೆಕ್ಸ್ಟ್ ಈ ಕಡೆ ಒಂದು ಫೋಲ್ಡಿಂಗು ಬಿಟ್ಟಿರ್ತೀವಲ್ಲ ಅದನ್ನು ಯೂಸ್ ತಗೊಳ್ಬೇಕು. ಸಿ ಎಷ್ಟು ಚಿಕ್ಕದಾಯ್ತು ನೋಡ್ರಿ. ಯಾಕಂದ್ರೆ ಇನ್ ಕೇಸ್ ನಾವು ಭಾಳ ಅಗಲ ಮಾಡ್ಕೊಂಡ್ಬಿಟ್ಟಿತ್ತಂದ್ರೆ ಬಾಕ್ಸ್ ಫೋಲ್ಡಿಂಗ್ ಸ್ವಲ್ಪ ದೊಡ್ಡದಾಗ್ತಿತ್ತು. ಸೊ ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ರಿಮೈನಿಂಗ್ ಏನಿರುತ್ತಲ್ಲ ಈ ಥರ ನೆರಿಗೆಗಳು ಅದನ್ನು ರಿಪೀಟಾಗಿ ತಗೊಂಡು ಫೋಲ್ಡ್ ಮಾಡಿ ಇಷ್ಟು ಇಟ್ಕೊಂಡು ನೀವು ಇಲ್ಲೊಂದು ಪಿನ್ ಹಚ್ಕೊಂಡ್ಬಿಟ್ರೆ ನಿಮ್ಮ ಬಾಕ್ಸ್ ಫೋಲ್ಡಿಂಗ್ ರೆಡಿ ಆಗುತ್ತೆ. ಎಷ್ಟೊಂದು ಜನ ಇಲ್ಲಿ ಒಳಗಡೆ ಎಲ್ಲ ಸಿಕ್ಸಾಗಿ ಟ್ರೈ ಮಾಡ್ತಾರೆ, ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದರೆ ಅಲ್ಲಿ ಒಳಗೂ ಎಲ್ಲ ಸ್ಯಾರಿ ಎಲ್ಲ ಮುದ್ದೆ ಆಗೋ ಚಾನ್ಸಸ್ ಇರ್ತೈತಿ. ಮೇಲ್ಗಡೆನೇ ಇಷ್ಟೇ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಬಾಕ್ಸ್ ಫೋಲ್ಡಿಂಗ್ ಏನು ಮಾಡಿದರೂ ಏನೂ ಆಗಂಗಿಲ್ಲ. ಸೊ ಚಲೋ ಇರ್ತೈತೆ. ಸೊ ದಿಸ್ ಈಸ್ ದ ಬಾಕ್ಸ್ ಫೋಲ್ಡಿಂಗ್ ಐಡಿಯಾ. ಸೊ ನೋಡಿದ್ರಲ್ಲ ಬಾಕ್ಸ್ ಫೋಲ್ಡಿಂಗ್ ಯಾವ ರೀತಿ ಮಾಡೋದು ಅಂಥೇಳಿ. ಸೊ ಇಷ್ಟು ಈಸಿಯಾಗಿ ಬಾಕ್ಸ್ ಫೋಲ್ಡಿಂಗ್ ನೀವು ನಿಮ್ಮ ಸ್ಯಾರಿಗಳನ್ನ ಮಾಡಿಟ್ಕೊಂಡ್ರೆ ಎಲ್ಲೇ ಫಂಕ್ಷನ್ ನೀವು ಹೋಗಬೇಕಾದ್ರೆ ಆರಾಮಾಗಿ ತೆಗೆದು ಡ್ರೇಪ್ ಮಾಡ್ಕೋಬೋದು. ಇಷ್ಟು ನೀವು ಮಾಡಿಟ್ಕೊಂಡ್ಬಿಟ್ರೆ ಮುಗಿದ್ಬಿಡ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡಿರೋದನ್ನು ಯಾವ ರೀತಿ ಉಟ್ಕೋಬೇಕಂಥೇಳಿ ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ಹಾಕ್ತೀನಂತ. ಸೊ ಮತ್ತೆ ಇದೇ ಥರ ವಿಡಿಯೋಸ್ಗಳು ಬೇಕಾದರೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.